ಸಾಣದ ಹಣ ವಾಪಸ್ ಕೊಡೋದಕ್ಕೆ ವೃದ್ಧೆಗೆ ಟಾರ್ಚರ್ ಕೊಟ್ಟಿದ್ದಾರೆ. ವೃದ್ಧೆಯನ್ನ ಮನೆಯಿಂದ ಹೊರಹಾಕಿ ಬಡ್ಡಿ ದಂಧೆಕೋರರು ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಈ ಅಮಾನವೀಯ ಘಟನೆ ನಡೆದಿರೋದು. ಅದು ಕೇವಲ 10,000ಕ್ಕೆ ವೃದ್ಧೆ ಉಷಾದೇವಿಗೆ ಕಿರುಕುಳ ಕೊಟ್ಟಿದ್ದಾರೆ. ಮೌಲಾ ಸಾಬ್ ಬಳಿ 10,000 ಕೈ ಸಾಲ ಪಡೆದಿದ್ರು ವೃದ್ಧೆಯನ್ನ ಹೊರಹಾಕಿ ಮೌಲಾ ಸಾಬ್ ಮನೆಗೆ ಬೀಗ ಹಾಕಿದ್ದಾನೆ. ಸದ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಆ ವೃದ್ಧೆ ಉಷಾದೇವಿಯ ಪರಿಸ್ಥಿತಿ. ನನಗೆ ಸ್ವಲ್ಪ ನನ್ನ ತಮ್ಮನ ಇದ್ರೊಳಗೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ. ಸಾಲ ಬಿಟ್ಟಿದ್ದೆ, ನಾನು ಸಾಲ ಇಸ್ಕೊಂಡಿದ್ದೆ 10,000 ಅದು ಕೊಡ್ತೇನೆ. ಇದು ನಾವು ನನಗೆ ಕೊಡೋಕ್ಕಾಗಿಲ್ಲ, ಸಮಸ್ಯೆ ಆಗಿತ್ತು. ಅವರು ಕೇಳಿದ್ರು ನಾನು ಕೊಡ್ತೀನಿ ತಡ್ರಿ ಅಂತ ಹೇಳ್ಕೊಂತ ಬಂದೆ. ನನಗೆ ದುಡ್ಡು ಬಂದು ನಾನು ಕೊಟ್ಟಿಲ್ಲ. ಈಗ ನಿಂದು ಕೇಳಿದ್ರು ಚೆಕ್ ಕೊಡ್ರಿ, ಇಲ್ಲ ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಬಿಟ್ಟು ಅವ್ರಿಗೆ ಕೇಳ್ತಿದ್ದೆ. ಅವರು ನೀರಾಗಿತ್ತಿಲ್ಲ, ನಾನು ಅವ್ರಿಗೆ ಕೇಳಿಲ್ಲ. ಈಗ ಬೆಳಗ್ಗೆ ಕೇಳ್ಬೇಕು ಬಂದೆ. 7 ಗಂಟೆ 10 ನಿಮಿಷಕ್ಕೆ ನಾನು ಕರೆದು ಕೇಳಿದ್ರು, ನಿಮಗೆ ಇನ್ನೂ ವಿಚಾರ ಮಾಡಿಲ್ಲ ಅಂತ ಹೇಳಿ ನಮ್ಮ ಮನೆ ಕ್ಲೀನ್ ಹಾಕ್ತೀನಿ ಹಾಕಬೇಕು. ಡೀಟೇಲ್ಸ್ ಕೊಡ್ತಾರೆ ಸುರೇಶ್. ಕೈ ಸಾಲ ಪಡೆದಿರ್ಬೋದು, ಹಾಗಂತ ಒಂಟಿ ವೃದ್ಧೆಯನ್ನ ಈ ಥರ ಬೀದಿಗೆ ಬಿಟ್ಟು ಅಮಾನವೀಯವಾಗಿ ವರ್ತಿಸಿರೋದು. ಈಗ ಈ ಬಗ್ಗೆ ಏನಾದರೂ ಕ್ರಮಗಳಾಗಿದೆಯಾ? ಹೌದು ವಿಜಯ್, ಏನು ಗದಗ್ನಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈಗಾಗಲೇ CM ಅವರು ಕೂಡ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡ್ಬೇಕಂತ ಏನು ರೂಲ್ಸ್ ಹೊರಡಿಸಿದ್ದಾರೆ. ಅದು ಕೂಡ ಯಾವುದು ಇಲ್ಲಿ ಗದಗ್ನಲ್ಲಿ ಫಾಲೋ ಆಗ್ತಾ ಇಲ್ಲ. ಏನು ಈಗಾಗಲೇ ಏನು ಸರ್ಕಾರ ಕೂಡ ಸುಗ್ರೀವಾಜ್ಞೆಯನ್ನ ಮೂಲಕ ಏನು ಫೈನಾನ್ಸ್ಗಳ ಹಾವಳಿಗೆ ಏನು ಬ್ರೇಕ್ ಹಾಕ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ, ಆ ನಿಟ್ಟಿನಲ್ಲಿ ಕೂಡ ಏನು ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೊರಡಿಸಿದ್ದಾರೆ. ಅದು ಇಲ್ಲಿ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲಿ ಬಡ್ಡಿ ಇಲ್ಲಿಗಲ್ ಆಗಿ ಅಕ್ರಮ ದಂಧೆ ಏನು ಬಡ್ಡಿ ದಂಧೆ ಮಾಡ್ತಾ ಇದ್ರೆ ಅವರು ಸಿಕ್ಕಾಪಟ್ಟೆ ಜನ ಹೆಚ್ಚಾಗಿದ್ದಾರೆ ಅಂತಾನೆ ಹೇಳ್ಬೋದು. ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ಜನರು ಈ ರೀತಿಯಾಗಿ ಏನು ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ ಈ ರೀತಿಯಾಗಿ ಸುಮಾರು 10 ಹಿಡಿದು 10, 20 ರೂಪಾಯಿ, 30 ರೂಪಾಯಿ, ಒಂದು ಸುಮಾರು 50 ರೂಪಾಯಿ ಕೂಡ ಈ ರೀತಿಯಾದಂಥ ಬಡ್ಡಿ ವ್ಯವಹಾರಗಳು ಕೂಡ ಇವರು ಮಾಡ್ತಾರೆ. ಹೀಗಾಗಿ ಈಗ ಏನು ಗದಗ ಜಿಲ್ಲೆ ರೋಣ ಪಟ್ಟಣದ ಶಾಂಭವಿ ಚಾಳನಲ್ಲಿ ಇರ್ತಕ್ಕಂಥ ಉಷಾದೇವಿ 65 ವರ್ಷದ ಏನು ವೃದ್ಧೆ ಇದ್ದಾಳೆ. ಈಕೆ ಮೌಲಾ ಸಾಬ್ ಅಂತ ಹೇಳಿ ಒಬ್ಬ ಬಡ್ಡಿ ದಂಧೆಕೋರನ ಬಳಿ 10,000 ರೂಪಾಯಿ ಸಾಲ ಮಾಡಿರ್ತಾಳೆ ಕಳೆದ 1 ವರ್ಷದಿಂದ. ಆದ್ರೆ ಈಕೆಗೆ ಬರ್ತಕ್ಕಂಥ ಮಾಶಾಸನ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕೆಲವೊಂದಿಷ್ಟು ಹಣದಿಂದ ಆಕಿ ಸಣ್ಣ ಪುಟ್ಟ ಈಗಾಗಲೇ ಒಂದಿಷ್ಟು ಸಾಲವನ್ನು ತೀರಿಸಿರ್ತಾಳೆ. ಆದ್ರೆ ಇನ್ನೂ ಒಂದಿಷ್ಟು ಸಾಲ 1,000-2,000 ರೂಪಾಯಿ ಅಷ್ಟು ಉಳಿದಿರುವಂತದ್ದು. ಹೀಗಾಗಿ ಅದನ್ನು ಪೂರ್ತಿ ಕೊಡ್ಬೇಕಂತ ಹೇಳಿ ಆತ ಟಾರ್ಚರ್ ಮಾಡ್ತಾ ಇದ್ದಾನೆ. ಮತ್ತೆ ಜೊತೆಗೆ ಬಡ್ಡಿನ ಕೂಡ ಜಾಸ್ತಿ ಹಾಕ್ತೇನೆ ಅಂತ ಆರೋಪ ಇರುವಂತದ್ದು. ಹೀಗಾಗಿ ಆಕೆ ಏನು ವೃದ್ಧಿಗೆ ಒಂದಿಷ್ಟು ದಿನಗಳ ಕಾಲಾವಕಾಶ ಕೊಡು, ಪೂರ್ತಿ ತೀರಿಸ್ತೇನೆ ಅಂತ ಕೂಡ ಹೇಳಿದ್ರು ಕೂಡ ಆಕೆಗೆ ಏನು ಕಾಲಾವಕಾಶ ಕೊಡದೇನೆ ಮನೆಯನ್ನ ಬೀಗ ಹಾಕಿ ಆಕಿನ ಹೊರಗೆ ಹಾಕಿರುವಂತದ್ದು. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ಈ ಬಗ್ಗೆ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಆ ವೃದ್ಧೆ ಕೂಡ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಈಗಾಗಲೇ ಏನು ಆಕಿನ ವೃದ್ಧೆಯನ್ನ ಮನೆ ಬೀಗ ತೆಗೆಸಿ ಮನೆಯಲ್ಲಿ ಬಿಟ್ಟಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.